ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭ ಆಗಿ ಇವತ್ತಿಗೆ 5ನೇ ದಿನಕ್ಕೆ ಕಾಲಿಡ್ತಾ ಇದೆ. ಆದರೆ ಎಲ್ಲ ಕಡೆ ಹೆಚ್ಚು ಕಡಿಮೆ ಅಧ್ವಾನ ಎದ್ದು ಹೋಗಿದೆ. ಅವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ BLOಗಳಿಗೆ. ಯಾಕೆಂದರೆ ಮನೆ ಮನೆ ಸಮೀಕ್ಷೆ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಗುಂಪು ಸೇರಿಸ್ಕೊಂಡು ಈ ರೀತಿ ಪರಿಷ್ಕರಣೆಗೆ ಮುಂದಾಗಿರೋದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ 5ನೇ ದಿನಕ್ಕೆ ಮತಪಟ್ಟಿ ಪರಿಷ್ಕರಣೆ ಕಾಲಿಟ್ಟಿದೆ. ಈ ತಿಂಗಳು ಆರಂಭದಿಂದ ಶುರುವಾಗಿರ್ತಕ್ಕಂಥದ್ದು. ಆದರೆ ದಿನಕ್ಕೊಂದರಂತೆ SIR ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಕಂಡು ಬರ್ತಾ ಇವೆ. ಹಾಗಾದರೆ ಬೆಂಗಳೂರಿನಲ್ಲಿ ಹಳ್ಳ ಹಿಡಿಯುತ್ತಾ SIR ಪ್ರಕ್ರಿಯೆ? ಬೆಂಗಳೂರು ಮಾತ್ರ ಅಲ್ಲ, ರಾಮನಗರ, ಕೋಲಾರ, ಮೈಸೂರು ಅಲ್ಲೂ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ ಆಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಸಾಕ್ಷಿ ಸಮೇತ ಬಿಗ್ ಎಕ್ಸ್ಪೋಸ್. ಈ SIR ಪ್ರಕ್ರಿಯೆಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಯಾವನೋ ಒಬ್ಬ ಬರ್ತಾನೆ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಜನರ ಹತ್ರ ದಾಖಲೆಗಳನ್ನೆಲ್ಲ ಇಸ್ಕೋತಾನೆ, ವೋಟರ್ ID ಇಸ್ಕೋತಾನೆ, ಆಧಾರ್ ಇಸ್ಕೋತಾನೆ. ಅವನು ಅಥೆಂಟಿಕೇಟೆಡ್ ಪರ್ಸನ್ನೇ ಅಲ್ಲ. ಅವನನ್ನು ಚುನಾವಣಾ ಆಯೋಗನೂ ನೇಮಕ ಮಾಡಿಲ್ಲ, ಅಥವಾ ಸರ್ಕಾರದಿಂದನೂ ನೇಮಕ ಆಗಿಲ್ಲ. ಯಾರೂ ಇಲ್ಲ ಸರ್, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ ಅಂತ ಬರ್ತಾನೆ. ಅಂಥವ್ರ ಹತ್ರ ಎಲ್ಲರೂ ತಮ್ಮ ಡಾಕ್ಯುಮೆಂಟನ್ನು ಇಡ್ತಾ ಇದ್ದಾರೆ. ನೋಡಿ, ಬೆಂಗಳೂರಿನ ಚಾಮರಾಜಪೇಟೆನಲ್ಲಿ ಜಮೀರ್ ಅಹಮದ್ ಅವರ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ಸಿಕ್ಕವರಿಂದ ದಾಖಲೆ ಸಂಗ್ರಹ ಆಗ್ತಾ ಇದೆ. ಜಮೀರ್ ಕ್ಷೇತ್ರದಲ್ಲಿ SIRಗಾಗಿ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾರ್ಯಾರೋ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಮಧ್ಯವರ್ತಿಗಳ ಮೂಲಕ ದಾಖಲೆ ಸಂಗ್ರಹ ಮಾಡ್ತಾ ಇದ್ದಾರೆ. ಅದು ನಿಮ್ಗೆ ತೋರಿಸ್ತೀವಿ ನಾವು. ಅವನೇನು ಎಷ್ಟು ದಾರ್ಷ್ಟ್ಯದಲ್ಲಿ ಆತ ಮಾತಾಡ್ತಾನೆ, ಎಷ್ಟು ಜಬರ್ದಸ್ತಿ ಮಾಡ್ತಾನೆ ಅಂತ ತೋರಿಸ್ತೀವಿ. ಸಹಾಯದ ನೆಪದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ದಾಖಲೆ ಸಂಗ್ರಹ ಆಗ್ತಾ ಇದೆ. BLOಗಳ ಮತದಾರರ ಪಟ್ಟಿ ಹಿಡಿದು ದಾಖಲೆ ಸಂಗ್ರಹ. ಕೇಳಿದ್ರೆ ನಾನು BLOಗಳಿಗೆ ಸಹಾಯ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತಾರೆ. ಹೀಗೆ ಯಾರು ಬೇಕಾದರೂ ದಾಖಲೆ ಕಲೆಕ್ಟ್ ಮಾಡ್ಬೋದಾ? ಯಾರು ಬೇಕಾದರೂ. ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಒಂದಿಷ್ಟು SIR ಪ್ರಕ್ರಿಯೆಯಲ್ಲಿ ಲೋಪದೋಷ ಆಗ್ತಾ ಇದೆ ಅಂತ ಬಿಜೆಪಿಯವರು ಗಂಭೀರವಾಗಿರುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಈಗ ಚಾಮರಾಜಪೇಟೆ ವಾರ್ಡ್ ಕೂಡ ಒಂದು ಹಂತದಲ್ಲಿ ಮನೆ ಮನೆಗೆ ನೋಟಿಸನ್ನು ಅಂಟಿಸುವಂಥದ್ದು, ಶಾಸಕರ ಫೋಟೋ ಇರುವಂತಹ ಒಂದಿಷ್ಟು ಮಾಹಿತಿಯನ್ನು ಹಂಚುವಂಥದ್ದು, ಕರಪತ್ರವನ್ನು ಹಂಚುವಂಥದ್ದು, ಜೊತೆಗೆ ಅವರ ಫೋಟೋ ಇರುವಂತಹ ಬ್ಯಾಗನ್ನು ಹಂಚುವಂಥದ್ದು. ಸೊ ಈ ರೀತಿಯ ಒಂದಿಷ್ಟು ಗಲಭೆಗಳು ಕೂಡ ಆಗ್ತಾ ಇದೆ, ಅಲಿಗೇಷನ್ಸ್ಗಳು ಕೂಡ ಬರ್ತಾ ಇದೆ. ಇನ್ನೊಂದು ಕಡೆಗೆ ನಾವೀಗ JJR ನಗರದಲ್ಲಿದ್ದೀವಿ. ಇಲ್ಲಿ ಆಯಾಯ ಮನೆಯವರು ಒಂದಿಷ್ಟು ಮಾಹಿತಿಯನ್ನು ತರ್ತಾ ಇದ್ದಾರೆ. ರೇಷನ್ ಕಾರ್ಡ್ ಆಗಿರ್ಬೋದು, ಅವರ ವೋಟರ್ ID ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡನ್ನು ತರ್ತಾ ಇದ್ದಾರೆ. ಸೊ ಇಲ್ಲೊಬ್ರು ಇದ್ದಾರೆ, ಅವರು ಆ ಮಾಹಿತಿಯನ್ನು ತೆಗೆದುಕೊಂಡು ಅವರಿಗೊಂದು ನಂಬರನ್ನು ಕೊಡ್ತಾ ಇದ್ದಾರೆ. ಸೊ SIR ಪ್ರಕ್ರಿಯೆ ಈಸಿಯಾಗಿ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಅವರು ಸೋಷಿಯಲ್ ವರ್ಕರ್ ಅನ್ನುವಂಥದ್ದು ಕೂಡ. ಸೊ ನೀವು ನೋಡ್ತಾ ಇರ್ಬೋದು, ಅವರು ದಾಖಲಾತಿಗಳನ್ನು ಕೊಡ್ತಾ ಇದ್ದಾರೆ. ಅವರು ಅದನ್ನು ಚೆಕ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಇದೆಯಾ ಇಲ್ವಾ ಏನು ಅನ್ನುವಂಥದ್ದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಅವರಿಗೆ ಒಂದು ನಂಬರ್ಸನ್ನು ಕೊಡ್ತಾ ಇದ್ದಾರೆ. ಸರ್, ಇವಾಗ ಏನು ಕೆಲಸವನ್ನ ಮಾಡ್ತಾ ಇದ್ದೀರಾ ನೀವು? ನೋಡಿ ಮೇಡಮ್, ಇವರು ಅಲ್ಲ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೋಡಿ ಮೇಡಮ್, ನಾನು ಸೋಷಿಯಲ್ ವರ್ಕರ್ ಮೊಹಮ್ಮದ್ ಅಲಿ ಅಂತ. ಇದೇ ಸಂಧಿನಲ್ಲಿ ನಾನು ಇರೋದು, ನಮ್ಮ ಮನೆ ಇಲ್ಲೇ ಇರೋದು. ನೋಡಿ, ನಾನು ಒಂದು 3 ದಿವಸ ನೋಡ್ತಾ ಇದ್ದೀನಿ. BLO ಅಥವಾ ಸರ್ಕಾರದ ಯಾವುದೇ ಯಾವುದೂ ಇಲ್ಲ. ನಿಮ್ಮ ಹತ್ರ ಒಂದಿಷ್ಟು ಲಿಸ್ಟ್ಗಳಿದಾವೆ ಸರ್. ಈಗ ಜನ ಬಂದು ಅವರ ವೋಟರ್ ID ನಿಮಗೆ ಕೊಡ್ತಾ ಇದ್ದಾರೆ. ಸೊ ನೀವೇನು ಇಲ್ಲ, ವೋಟರ್ ID ಯಾರು ಕೊಡ್ತಾ ಇಲ್ಲ, ಏನಿಲ್ಲ. ನಾನು 3 ದಿವಸದಿಂದ ನೋಡ್ತಾ ಇದ್ದೀನಿ. ಕೆಲಸ ಫಾಸ್ಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ, ನೋಡಿ, ಇವರು ID ಕಾರ್ಡು, ಅಮ್ಮ ನೀವು ಎಲ್ಲಿಂದ ಬಂದಿದ್ದಮ್ಮ ಇದೆ. ಇವಾಗ ಯಾರು ಕಳೆದ್ರು, ಯಾರು ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. BLO ಸ್ವಲ್ಪ ಲೇಟ್ ಬರ್ತಾರೆ. ನಾನೇನು ಮಾಡ್ತಾ ಇದ್ದೀನಿ, ಇವರು ಕಾರ್ಡ್ ತಂದು ಕೊಡ್ತಾರೆ. ನೋಡಿ, ಇಲ್ಲಿದೆ ಪಾರ್ಟ್ ನಂಬರ್ 21. ಸರ್ಕಾರ ನಿಮಗೆ ವಹಿಸಿದೆಯಾ? ಇಲ್ಲ, ನಾವು ಸೋಷಿಯಲ್ ವರ್ಕರು, ಸೋಷಿಯಲ್ ಮಾಡ್ತಾ ಇದ್ದೀವಿ. ಮಾಡ್ಬೋದಾ ಅದನ್ನ? ಮಾಡ್ಬೋದು ಅಂತಲ್ಲ, ಪಬ್ಲಿಕ್ ಸೇವೆ ಮಾಡ್ತಾ ಇದ್ದೀವಿ. ಇದು ಯಾವುದೋ ನಾವು ಮಿಸ್ಯೂಸ್ ಆಗಬಾರ್ದಲ್ವಾ ಸರ್, ಅದ ಕಾರಣ ಕೇಳ್ತಾ ಇದ್ದೀನಿ. ಮೇಡಮ್, ಇವ್ರಿಗೆ ಒಳ್ಳೆ ತಾನೆ ಹೇಳ್ರಮ್ಮ, ಸ್ವಲ್ಪ ಏನು ನಿಮಗೆ ಒಳ್ಳೆ ತಾನೆ ಇದು. ಈಗ ಆಯ್ತು, ಇದನ್ನ ನಂಬರ್ನ ಅವ್ರಿಗೆ ಕೊಡ್ತಾ ಇದ್ದೀರಾ? ಬರೇ ನಂಬರು ನೋಡಿ ಹಿಂಗೆ, ಅದನ್ನ BLOಗಳು ಕೊಡ್ತಾರೆ, ಅವ್ರಿಗೆ ಈಸಿ ಆಗುತ್ತೆ. ಅವ್ರಿಗೆ ಈಸಿ ಆಗ್ತದೆ. ನಮ್ದು ಇದೇ ಅಡ್ರೆಸ್ ನಮಗೆ ಗೊತ್ತಾಗಲ್ಲ, ಅವರು ಕೊಡ್ತಾರೆ. ಈಗ ಇದೇನಿದು ಆ ನಂಬರ್ ನಂಬರು
ಪಾರ್ಟ್ ನಂಬರು. ಇದು ಹೋಗಿ ಕೊಟ್ಟರೆ ಅವರು ಸೀರಿಯಲ್ ನಂಬರು ಪಾರ್ಟ್ ನಂಬರು ಮನೆಯಲ್ಲಿ ತೊಗೊಂಡು ಹೋಗಿ ಇಕ್ಕೊಂಡ್ಬಿಡ್ತಾರೆ ಇವರು. ಅವ್ರ ಮನೆಗೆ ಬರ್ತಾರಲ್ಲ BLO, ಆ ಟೈಮು ಇವ್ರು ಕೊಟ್ಟರೆ ಅವ್ರಿಗೆ ಸಲೀಸಾಗ್ತದೆ. ಪಾರ್ಟ್ನ ಚೆಕ್ ಮಾಡ್ತಾರೆ. ಇಲ್ಲ ಅಂದರೆ ಇವ್ರು ID ಕಾರ್ಡ್ ತೋರಿಸ್ಬೇಕು. ಒಂದು ಮನೆಯಲ್ಲಿ ಬೀರೂನಲ್ಲಿ ಇರ್ತದೆ ID ಕಾರ್ಡು, ಒಂದಲ್ಲಿ ಮೇಲೆ ಇರ್ತಾರೆ, ಅವ್ರಿಗೆ ಲೇಟ್ ಆಗ್ತದೆ. ಇದು ಬರ್ಕೊಬಿಟ್ರೆ ಅನುಕೂಲ ಆಗ್ತದೆ ಅವ್ರಿಗೆ. ಕೆಲಸನೇ ಅದಲ್ವಾ ಸರ್, ಮಾಡ್ತಾರಲ್ವಾ ಅದನ್ನ? ಇಲ್ಲ ನಾವು ಪಬ್ಲಿಕ್ ಅಲ್ಲ, ನಾವು ಮಾಡಬೇಕಲ್ಲ. BLA ಆಗಿ ಅಧಿಕೃತವಾಗಿ BLO, BLC, MLA, ಮಿನಿಸ್ಟರು DK ಶಿವಕುಮಾರ್ ಅವ್ರಿಂದ ನಮಗೇನು ಇದಿಲ್ಲ. ನಮ್ಮ ಸಂಧಿಗೆ, ನಮ್ಮ ಪಬ್ಲಿಕ್ಕಿಗೆ ನಾವು ಸೇವೆ ಮಾಡೋಕ್ಕೆ ಇವತ್ತಿಂದಿಲ್ಲ 40 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಮನೆಗೆ BLOಗಳು ಬಂದಿದ್ದಾರಮ್ಮ? BLOಗಳು ಇನ್ನೂ ಬಂದಿಲ್ಲ, ಬರ್ತೀವಿ ಅಂತ. ನಂಬರ್ ತಗೊಂಡೋಗಿ ಮಡಿಕೊಂತೀವಿ, ನಮಗೆ ಗೊತ್ತಿಲ್ಲ ಮೇಡಮ್. ನಾವು ನಂಬರ್ ಇವ್ರ ತಗೊಂಡೋಗಿ ಮಡಿಕೊಳ್ತೀವಿ. ಅವರು ಬರ್ತಾರಲ್ಲ BLO ಏನಂತೀರ, ಅವ್ರು ಬಂದಾಗ ತೋರಿಸ್ತೀವಿ ಅಷ್ಟೇ. ಸರಿ ಅಮ್ಮ, ಆಯ್ತಾಯ್ತು. ಸಾರ್ವಜನಿಕರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ TV, ಬೆಂಗಳೂರು.